ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಬೇಳೆ ಬೇಯಿಸಬೇಕು ರುಬ್ಬಬೇಕು ಅನ್ನೋ ಟೆನ್ಷನ್ ಇಲ್ಲದೆ ನಾವು ಹಬ್ಬಗಳಲ್ಲಿ ತುಂಬಾ ಈಸಿಯಾಗಿ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಫಸ್ಟಿಗೆ ಕಣ್ಕನ ತಯಾರು ಮಾಡಿಬಿಡೋಣ. ಸೊ ನಾನು 1/4 kg ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕೊತಾ ಇದ್ದೀನಿ. ಇದಕ್ಕೆ ಒಂದೇ ಸತಿ ನೀರು ಹಾಕಬಾರ್ದು. ಈ ಥರ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀವು ನೀರನ್ನು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದವಾಗಿ ಕಲಿಸಬಾರ್ದು. ಅದಕ್ಕಿಂತ ಸ್ವಲ್ಪ ತೆಳಿಗೆ ಕಲಿಸ್ಕೊಂಡು ಏನೂ ಸಮಸ್ಯೆ ಇಲ್ಲ. ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಕೊತಾ ಇದ್ದೀನಿ ನೀರು. ಮೇನ್ ಪಾರ್ಟ್ ಅಂದರೆ ಇದೇನೆ. ಸೊ ನಾವು ಒಬ್ಬಟ್ಟು ತಟ್ಟಬೇಕಂದ್ರೆ ಹಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಎಷ್ಟು ಚೆನ್ನಾಗಿ ಅದು ತೆಳು ಬರುತ್ತೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ತಟ್ಟಲಿಕ್ಕೆ ಈಸಿಯಾಗಿ ಬರುತ್ತೆ. ಸೊ ನಾನು ಮಾಡುವಂತಹ ಪ್ರೊಸೆಸ್ಸನ್ನು ಫಾಲೋ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ನಿಮಗೆ ಹಿಟ್ಟು ತೊಳೆಯುವತ್ತು ಅಂದಾಗ ಏನು ಟೆನ್ಷನ್ ಮಾಡ್ಕೋಬೇಡಿ. ನೋಡಿ ಹಿಟ್ಟನ್ನು ಈ ಥರ ಕಲಿಸಾದ್ಮೇಲೆ ನೀವು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಹಾಕಿದ ಮೇಲೆ ಮತ್ತೊಮ್ಮೆ ಚೆನ್ನಾಗಿ ನೀವು ನಾದಬೇಕು. ನೋಡಿ ನಾನು ಯಾವ ಥರ ನಾದ್ತಾ ಇದ್ದೀನಿ ಅಂತ. ನೋಡಿ ಈ ಥರ ಚೆನ್ನಾಗಿ ನಾದಬೇಕು. ನೋಡಿ ನಾದಿದೆಲ್ಲ ಆದಮೇಲೆ ನೀವು ಒಂದು 12 ಅವರ್ಸ್ ಹಿಟ್ಟು ಚೆನ್ನಾಗಿ ನೆನೆಯಬೇಕು. ಹಿಟ್ಟು ಎಷ್ಟೊತ್ತು ನೆನೆಯುತ್ತೋ ಅಷ್ಟು ಚೆನ್ನಾಗಿ ತಟ್ಟಲಿಕ್ಕೆ ಬರುತ್ತೆ. ಸೊ ನಾನು ನಾದ್ಬಿಟ್ಟು ಒಂದು ಸೈಡಲ್ಲಿ ಪ್ಲೇಟ್ನ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ. ಓವನ್ ಇಟ್ಟು ಬಿಟ್ಬಿಟ್ಟು ನೀವು ಮಾರನೇ ದಿನ ಮಾಡಿದ್ರೂ ತುಂಬ ಚೆನ್ನಾಗಿ ನೆಂದಿರುತ್ತೆ. ಮಾಡಲಿಕ್ಕೂ ಚೆನ್ನಾಗಿ, ಅಂದರೆ ತಟ್ಟಲಿಕ್ಕೂ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಸ್ಟವ್ನ ಆನ್ ಮಾಡಿಬಿಟ್ಟು ಅಗಲವಾದಂತಹ ಪ್ಯಾನ್ ಇಟ್ಕೊತಾ ಇದ್ದೀನಿ. ನೋಡಿ ಪ್ಯಾನ್ ಬಿಸಿ ಆದಮೇಲೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಮನೆಯಲ್ಲೇ ಮಾಡಿರುವಂಥದ್ದು, ಅಂಗಡಿಯದಲ್ಲ. ಸೊ ನೋಡಿ ಒಂದು ಅರ್ಧ ಕಾಯಿಯನ್ನು ನಾನು ಹಸಿಕಾಯಿ ಆದರೂ ಯೂಸ್ ಮಾಡ್ಬೋದು, ಒಣಕಾಯಿ ಆದರೂ ಯೂಸ್ ಮಾಡ್ಬೋದು. ನಾನು ಹಸಿಕಾಯಿಯನ್ನು ಮಿಕ್ಸಿಯಾಗಿ ಮಾಡ್ಕೊಬಿಟ್ಟು ಅಂದರೆ ತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಡೈರೆಕ್ಟಾಗಿ ನೋಡಿ ತುಪ್ಪ ಬಿಸಿಯಾಗಿದೆ ಹಾಕ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ನೀವು ಈ ಥರ ತಳ ಬಿಡುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಖಂಡಿತವಾಗಿ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಸೊ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ನೀವು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು. ಈ ಕಡಲೆ ಹಿಟ್ಟು ನಾನೇನು ಹುರಿದ್ಬಿಟ್ಟು ಹಾಕೊತಾ ಇಲ್ಲ, ಡೈರೆಕ್ಟ್ ಹಸಿ ಕಡಲೆ ಹಿಟ್ಟನ್ನೇ ಹಾಕೊತಾ ಇದ್ದೀನಿ. ಇವಾಗ ನೀವು ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಏನು ಬೇಡ, ಬೇಗನೆ ತಳ ಹತ್ಕೊಂಡ್ಬಿಟ್ಟು ಸಿದೋಗ್ಬಿಡುತ್ತೆ ಹಿಟ್ಟು. ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಷ್ಟು ನೀವು ಫ್ರೈ ಮಾಡ್ಕೊಂಡು ಆದಮೇಲೆ ಕರೆಕ್ಟಾದ ಅಳತೆಯಲ್ಲಿ 1 ಕಪ್ಪಷ್ಟು ನಾನು ಕಪ್ಪು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಜನ್ ಬೆಲ್ಲ ಅಂತ ಕರೀತಾರೆ. ನ್ಯಾಚುರಲ್ ಆಗಿರುತ್ತೆ, ಆರ್ಗ್ಯಾನಿಕ್ ಬೆಲ್ಲ, ಯಾವುದೇ ರೀತಿಯ ಕೆಮಿಕಲ್ ಇರಲ್ಲ. ಇದು ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೇಲಿ ಇರುವಂತಹ ಬೆಲ್ಲವನ್ನು ಯೂಸ್ ಮಾಡಿ. ನಾರ್ಮಲ್ ಆಗಿರುತ್ತಲ್ಲ ಅದು ಯೂಸ್ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಇದು ಜೋನ್ ಬೆಲ್ಲ ಸ್ವಲ್ಪ ಕಪ್ಪು ಕಾಣಿಸುತ್ತೆ ಅಷ್ಟೇ, ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿದೆ. ಬೆಲ್ಲ ಯೂಸ್ ಮಾಡಲ್ಲ ಅಂದರೆ ನೀವು ಸಕ್ಕರೆ ಸಹ ಹಾಕೋಬೋದು. 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ ಅಷ್ಟೇ, ಸಿಂಪಲ್. ಇದಕ್ಕೆ ನೋಡಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬಹುದು ಅಥವಾ ಹಾಲಾದರೂ ಹಾಕೋಬಹುದು. ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ 3 ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಣ್ಣ ಉರಿಯಲ್ಲಿ ನೀವು ಫ್ರೈ ಮಾಡ್ಕೋಬೇಕು, ಹೈ ಫ್ಲೇಮಲ್ಲಿ ಬೇಡ, ಬೇಗನೆ ತಳ ಹತ್ಕೊಬಿಡುತ್ತೆ. ನೋಡಿ ಈ ಥರ ಚೆನ್ನಾಗಿ ನೀವು ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡಿ ಈ ಥರ ಮಾಡಿದ್ರಿಂದ ನಿಮಗೆ ಟೆನ್ಷನ್ ಇರಲ್ಲ. ಇಲ್ಲಾಂದರೆ ಬೇಳೆ ಬೇಯಿಸಬೇಕು ರುಬ್ಬಬೇಕು ಅನ್ನೋ ತುಂಬಾ ಟೆನ್ಷನ್ ಬರುತ್ತೆ. ಹಬ್ಬಗಳು ಬಂದಾಗ ಫಂಕ್ಷನ್ಗಳಲ್ಲಿ ನೀವೇ ಬೇಗನೆ ಮಾಡ್ಕೋಬಹುದು. ನೋಡಿ ಸಹ ಆಗುತ್ತೆ. ಸಾಕು. ನೀವು ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ಮಾಡಿರುವಂತಹ ಹೂರಣ ತುಂಬಾ ತಣ್ಣಗಾಗಬೇಕು. ನಾನು ತಣ್ಣಗಾಗಿ ಬಿಡ್ತಾ ಇದ್ದೀನಿ. ನೋಡಿ 12 ಅವರ್ ಆದಮೇಲೆ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲ್ ಆಗಿ ಈ ಥರ ಚೆನ್ನಾಗಿ ಒಂದ್ಸತಿ ನಾದ್ಕೊಳ್ಳಿ. ಒಬ್ಬಟ್ಟು ತಟ್ಟಲಿಗೆ ಇದು ಆರ್ಟಿಫಿಷಿಯಲ್ ಊಟದೆಲ್ಲ ಸಿಗುತ್ತೆ. ಜಸ್ಟ್ ₹2 ಅಷ್ಟೇ ಇದು. ಇವಾಗೆಲ್ಲ ಫಂಕ್ಷನ್ಗಳಲ್ಲಿ ಇದು ಊಟ ಮಾಡಿ ಕೊಡ್ತಾ ಇದ್ದಾರೆ. ಬಟ್ ಇದರಲ್ಲಿ ನಾನು ಒಬ್ಬಟ್ಟನ್ನ ಹೇಗೆ ತಟ್ಟೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಅಂಟಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಜಸ್ಟ್ ಇದಕ್ಕೆ ನೀವು ಒಂದು 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ನೀವು ಕೈಯಿಂದ ಸವರ್ಕೋಬೇಕು. ಈ ಥರ ಕೈ ನೋಡಿ ಎಲ್ಲ ಕಡೆನೂ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹಿಟ್ಟನ್ನು ತಗೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಸ್ವಲ್ಪ ಅಗಲ ಬೇಕು ಅಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ತಗೊಳ್ಳಿ. ನೋಡಿ ಇಷ್ಟನ್ನು ತಗೊಂಡಿದ್ದೀನಿ. ಸೊ ಇವಾಗ ನೀವು ಕೈಯಿಂದ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ.
ನೋಡಿ ಈ ಥರ ಅಗಲವಾಗಿ ತಟ್ಕೊಂಡಾದ್ಮೇಲೆ ನೀವು ಮಾಡಿರುವಂತಹ ಮಿಶ್ರಣ ಅಂದರೆ ಹೂರಣವನ್ನು ನೀವು ಈ ಥರ ಮಧ್ಯದಲ್ಲಿ ಇಡಬೇಕು. ಸೊ ಮಧ್ಯದ ಭಾಗದಲ್ಲಿ ಇಟ್ಟಾದ್ಮೇಲೆ ನೀವು ಈ ಥರ ಫೋಲ್ಡ್ ಮಾಡಿ, ಅಂದರೆ ಎಲ್ಲ ಕಡೆ ಚೆನ್ನಾಗಿ ನೀವು ಈ ಥರ ಫಿಲ್ ಮಾಡ್ಕೋಬೇಕು. ನೋಡಿ ಎಲ್ಲ ಸೈಡಲ್ಲೂ ಈ ಥರ ಫಿಲ್ ಮಾಡ್ಕೊಂಡು ಆದಮೇಲೆ ನೀವು ಉಳಿದಿರುವಂಥ ಹಿಟ್ಟನ್ನು ನೀವು ಈ ಥರ ನೋಡಿ ತೆಗ್ದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೋಡಿ ಎಕ್ಸ್ಟ್ರಾ ಉಳಿದಿರುವಂಥ ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ನೀವು ಈ ಥರ ಚೆನ್ನಾಗಿ ರೌಂಡ್ ಶೇಪ್ ಮಾಡಿಬಿಟ್ಟು ನೋಡಿ ಜಸ್ಟ್ ಈ ಥರ ಕೈಯಿಂದ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ಈ ಥರ ಮೇಲೆ ಹಾಕೋಬೇಕು. ನೋಡಿ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಕೈಯಿಂದ ತಟ್ಕೊಳ್ಳಿ. ಇಲ್ಲಾಂದರೆ ನೀವು ಈ ಥರ ಜಸ್ಟ್ ಸವರಿಕೊಂಡು ಸಾಕು, ಹಾಕಲಾಗ್ಬಿಡುತ್ತೆ ಇದು. ನೋಡಿ ಎರಡು ರೀತಿಯಲ್ಲೂ ತೋರಿಸ್ತಾ ಇದ್ದೀನಿ ನಾನು. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಥರ ಮಾಡಿ. ನೋಡಿ ಈ ಥರ ಸವರ್ಕೊಂಡು ಅಗಲಾಗುತ್ತೆ. ಇಲ್ಲಾಂದರೆ ನೀವು ಕೈಯಿಂದ ತಟ್ಟಿನಂದು ತಟ್ಕೋಬಹುದು. ಬಟ್ ಈ ಪೇಪರಿಗೆ ಅಂಟ್ಕೊಳಲ್ಲ ಇದು. ನೋಡಿ ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ತಟ್ಕೋಬಹುದು. ತುಂಬಾ ತೆಳುವಾಗಿ ಬರುತ್ತೆ. ನಾನು ಆದಷ್ಟು ತೆಳುವಾಗಿ ತಟ್ಕೊತಾ ಇದ್ದೀನಿ. ಇವಾಗ ನಾನು ಹಂಚು ಸ್ಟವ್ ಮೇಲೆ ಇಟ್ಟಿದ್ದೆ ಕಾಯಲಿಕ್ಕೆ. ಸೊ ಇವಾಗ ನಾನು ಒಂದು ಸ್ವಲ್ಪ ಹೆಂಚು ಮೇಲೆ ಎಣ್ಣೆ ಹಾಕೊತಾ ಇದ್ದೀನಿ. ಸೊ ಇವಾಗ ನಾನು ಡೈರೆಕ್ಟಾಗಿ ತಟ್ಟಿರುವಂತಹ ಒಬ್ಬಟ್ಟನ್ನು ನೀವು ಹಾಕ್ಬೋದು. ಪೇಪರ್ ಅಂಟ್ಕೊಳಲ್ಲ. ನೋಡಿ ನೋಡಿ ಈ ಥರ ಪೇಪರ್ ಸಮೇತ ನಿಧಾನವಾಗಿ ಹಾಕ್ಕೊಳ್ಳಿ. ಬಟ್ ಹಾಕಿದ ತಕ್ಷಣ ಪೇಪರ್ನ ರಿಮೂವ್ ಮಾಡಬಾರ್ದು. ಒಂದು ನಿಮಿಷ ಆದಮೇಲೆ ನೀವು ಪೇಪರ್ನ ರಿಮೂವ್ ಮಾಡಬೇಕು. ಒಂದು ನಿಮಿಷ ಆದಮೇಲೆ ನಾನು ಈ ಥರ ಪೇಪರ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಪೇಪರಿಗೆ ಒಂಚೂರು ಅಂಟಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಈಸಿ ಮೆಥಡ್ ಕೂಡ ಇದು. ನೋಡಿ ಒಂದು ಸೈಡ್ನ ಬೇಯಿಸ್ಕೊಂಡಾದ್ಮೇಲೆ ಮತ್ತೊಂದು ಸೈಡ್ನ ನೀವು ಬೇಯಿಸ್ಕೋಬೇಕು. ಇದಕ್ಕೆ ತುಪ್ಪ ಆದರೂ ಹಾಕ್ಕೊಳ್ಳಿ, ಎಣ್ಣೆ ಆದರೂ ಹಾಕ್ಕೊಳ್ಳಿ. ಎರಡು ಸೈಡ್ ಹಾಕ್ಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಬೇಯಿಸ್ಕೋಬೇಕು ಇದನ್ನ. ಯಾವುದೇ ಕಷ್ಟಪಡದೆ ನೀವು ಬೇಗ ಮಾಡ್ಕೋಬಹುದು. ತುಂಬಾ ಈಸಿಯಾಗಿ ಕೂಡ ಬರುತ್ತೆ. ತುಂಬಾ ಸಾಫ್ಟು ಕೂಡ ಇರುತ್ತೆ. ಖಂಡಿತ ಟ್ರೈ ಮಾಡಿ ನೀವು. ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಇದನ್ನ ಅಷ್ಟೇ. ಫೈನಲಾಗಿ ನೋಡಿ ತುಪ್ಪ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟ್ ಕೂಡ ಇದೆ. ಬನ್ನಿ ಸವಿಯೋಣ. ಈ ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಒಬ್ಬಟ್ಟು ಮಾತ್ರ ತುಂಬಾ ಚೆನ್ನಾಗಿತ್ತು, ಸೂಪರಾಗಿತ್ತು. ಬಟ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಹೊಸ ರೆಸಿಪಿ ನಿಮಗೆ ಎಂಜಾಯ್ ಮಾಡ್ತಾಯಿರಿ.